ಇನ್ನು ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಹಂಸಾ ಕೂಡ ಇದೀಗ ಜಾಯಿನ್ ಆಗಿದ್ದಾರೆ. ಹಂಸಾ, ಮಹಿಳೆಯರಿಗೆ ವಿಶೇಷ ರೀತಿಯಲ್ಲಿ ಒಂದು ಪ್ರಾತಿನಿಧ್ಯವನ್ನ ಈ ಬಾರಿ ವೋಟಿಂಗ್ ಪರ್ಪಸ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಪಿಂಕ್ ಬೂತ್ ಅಂತ ನಿರ್ಮಾಣವನ್ನ ಮಾಡಿದ್ದಾರೆ. ಎಲ್ಲಾ ವೋಟಿಂಗ್ ಸೆಂಟರ್ನಲ್ಲೂ ಮತಕೇಂದ್ರದಲ್ಲೂ ಇದು ಅವೈಲೇಬಲ್ ಇರುತ್ತಾ? ಖಂಡಿತವಾಗಿಯೂ ಶಮಿತಾ, ಇನ್ನೇನು ಒಂದು ಚುನಾವಣಾ ಅಂದ್ರೆ ಮತದಾನಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಸದ್ಯಕ್ಕೆ ನಾನೀಗ ಜಕ್ಕೂರಿನಲ್ಲಿರುವಂತಹ ಒಂದು ಪೋಲಿಂಗ್ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲೂ ಕೂಡ ನೋಡಬಹುದು ಈಗಾಗಲೇ ಏನು ಮಹಿಳೆಯರಿಗಂತಾನೆ ಪ್ರತ್ಯೇಕವಾದಂತಹ ಒಂದು ಪಿಂಕ್ ಬೂತ್ ಅಂದ್ರೆ ಸಖಿ ಬೂತ್ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಹೇಳೋದಕ್ಕೆ ಪಿಂಕ್ ಬೂತ್ ಅಂತ ಹೆಸರು ಇದೆ. ಅಲ್ಲಿ ಇಡೀ ಬೂತ್ ಅನ್ನ ಒಂದು ಪಿಂಕ್ ಬಣ್ಣಗಳ ಒಂದು ಬಲೂನ್ಸ್ ಇರಬಹುದು ಅಥವಾ ಆ ಒಂದು ಬಟ್ಟೆಗಳಿಂದ ಇರಬಹುದು ಎಲ್ಲ ಕೂಡ ಸಿಂಗಾರ ಮಾಡಲಾಗಿತ್ತು. ಹೀಗಾಗಿನೇ ಬೆಂಗಳೂರಿನಾದ್ಯಂತ 141 ಕಡೆಗಳಲ್ಲಿ ಸಖಿ ಬೂತ್ ಅನ್ನ ಈಗಾಗಲೇ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಒಂದು ಪೋಲಿಂಗ್ ಬೂತ್ ಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಪುರುಷರು ಕೂಡ ಇರ್ತಾರೆ. ಸೊ ಅನೇಕ ಒಂದು ಮಹಿಳೆಯರು ಲೈನ್ ಅಲ್ಲಿ ನಿಂತ್ಕೊಳ್ಳೋದಿರ್ಬೋದು, ಆ ಒಂದು ಕ್ಯೂ ಸಿಸ್ಟಮ್ ಅಲ್ಲಿ ಪುರುಷರ ಜೊತೆ ನಿಂತ್ಕೊಳ್ಳೋಕೆ ಮುಜುಗರ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮುಕ್ತವಾಗಿ ಮತದಾನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸೋದಕ್ಕಾಗಿ ಈ ಒಂದು ಸಖಿ ಬೂತ್ ಅನ್ನ ಮಾಡಿದರೆ ನಾನು ನಿಮ್ಗೆ ಈಗ ತೋರಿಸ್ತಿದ್ದೀನಿ, ನೀವು ಕೂಡ ನೋಡ್ತಿರಬಹುದು. ಕಂಪ್ಲೀಟ್ ಆಗಿ ಈ ಒಂದು ಕೊಠಡಿಗೆ ಮಹಿಳೆಯರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇಲ್ಲ. ಅವರಿಗೆ ಬೇಕಾದಂತಹ ಒಂದು ಪ್ಲೆಸೆಂಟ್ ಆದಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡೋದಕ್ಕೋಸ್ಕರ ಪಿಂಕ್ ಬಣ್ಣಗಳ ಬಲೂನ್ ಹಾಗೂ ಒಂದು ಸ್ಕ್ರೀನ್ ಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಮಹಿಳೆಯರು ಇಲ್ಲಿ ನೋಡಬಹುದು, ಇಲ್ಲಿ ಸಿಬ್ಬಂದಿ ಕೂಡ ಪಿಂಕ್ ಕಲರ್ ಬಟ್ಟೆಯಲ್ಲೇ ಕೂಡ ಇದ್ದಾರೆ. ಸೊ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಿದ್ದಾರೆ. ಈಗಾಗಲೇ ಏನು ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಒಂದು ಮಾರ್ಕ್ ಪೋಲಿಂಗ್ ಶುರುವಾಗಿದೆ. ಮಾರ್ಕ್ ಪೋಲಿಂಗ್ ಇಂದ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ 7 ಗಂಟೆಗೆ ಮತದಾನ ಆರಂಭವಾಗುತ್ತೆ. ಈ ಒಂದು ಮಾರ್ಕ್ ಪೋಲಿಂಗ್ ನ ವೇಳೆ ಏನಾದರೂ ಒಂದು ಇವಿಎಂಗಳಲ್ಲಿ ಅಥವಾ ವಿವಿಪ್ಯಾಟ್ ಗಳಲ್ಲಿ ಲೋಪದೋಷಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಕೂಡಲೇ ಈ ಒಂದು ಇವಿಎಂ ಅಥವಾ ಒಂದು ವಿವಿಪ್ಯಾಟ್ ಅನ್ನ ಬದಲಾಯಿಸುತ್ತಾರೆ. ಸೊ ಬದಲಾಯಿಸಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗದಿಂದ ಮಾಡಿಕೊಂಡಿರುವಂತದ್ದು. ಹೀಗಾಗಿಯೇ ಮಹಿಳೆಯರು ಕೂಡ ಒಂದು ಅವರಿಗೆ ಬೇಕಾದಂತಹ ಒಂದು ಈ ಪೋಲಿಂಗ್ ಬೂತ್ ಏನಿದೆ ಮಹಿಳೆಯರ ಒಂದಷ್ಟು ಲಿಸ್ಟ್ ಅನ್ನ ಮಾಡಿ ಪ್ರತ್ಯೇಕವಾಗಿ ಅವ್ರಿಗೇನೆ ಈ ಒಂದು ಬೂತ್ ಅನ್ನು ಕೂಡ ಇರಿಸಲಾಗಿದೆ. ಎಲ್ಲರೂ ಬಂದು ಮಹಿಳೆಯರು ಇಲ್ಲಿ ಮುಕ್ತವಾಗಿ ಒಂದು ವೋಟ್ ಅನ್ನ ಮಾಡಬಹುದಾಗಿದೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಹಂಸಾ, ಇನ್ನು ಮೈಸೂರಲ್ಲಿ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ಬಿಸಿಲ ಝಳ ಜಾಸ್ತಿ ಇದೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಆಯೋಗ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ನೆರಳಿನ ವ್ಯವಸ್ಥೆ ಇರ್ಬೋದು, ನೀರು ಕೊಡೋ ವ್ಯವಸ್ಥೆ ಇರ್ಬೋದು, ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಮಂದಿ ಬಿಸಿಲು ಬರೋಕ್ಕಿಂತ ಮುಂಚೆನೆ, ನೆತ್ತಿ ಸುಡೋ ಮುಂಚೆನೆ ಬಂದು ವೋಟಿಂಗ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮೈಸೂರಲ್ಲಿ ಎಷ್ಟು ಮತಕೇಂದ್ರಗಳಿದೆ, ಈ ಬಿಸಿಲಿನ ಒಂದು ಉದ್ದೇಶದಿಂದನೇ ಯಾವ ತರ ಪ್ರಿಪರೇಷನ್ ಅನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ? ಹೌದು ಶರ್ಮಿತಾ, ಏನು ಮೈಸೂರು ಮತ್ತೆ ಕೊಡಗು ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ಸಿಬ್ಬಂದಿಗಳು ನಿನ್ನೆ ಸಂಜೆಯೂ ಕೂಡ ಮತಗಟ್ಟೆಗಳಿಗೆ ಮತಯಂತ್ರಗಳನ್ನ ತೆಗೆದುಕೊಂಡು ಬರುವುದರ ಮೂಲಕವಾಗಿ ಇಲ್ಲಿ ಈಗಾಗಲೇ ವಾಸ್ತವ್ಯವನ್ನ ಮಾಡಿದ್ದಾರೆ. ಅಂದ್ರೆ ಸಣಗಣನೆ ಅಂದ್ರೆ ಇಂದು 7 ಗಂಟೆಗೆ ಆರಂಭವಾಗುವಂತಹ ಮತದಾನಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಂತ್ರಗಳಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡು ಬಂದ್ರೆ ಅವುಗಳನ್ನ ಯಾವ ರೀತಿ ಸರಿಪಡಿಸಬೇಕು ಅಂದ್ರೆ 7 ಗಂಟೆಗೆ ಆರಂಭವಾಗುತ್ತೆ. ಆರಂಭವಾಗುವ ಸಂದರ್ಭದಲ್ಲಿ ಏನು ಆರಂಭಿಕವಾಗಿ ಯಾವುದೇ ರೀತಿಯ ತೊಂದರೆಗಳಾದ ರೀತಿಯಲ್ಲಿ ಕೂಡ ಈಗಾಗಲೇ ಪ್ರಾತ್ಯಕ್ಷಿಕೆಯನ್ನು ನಡೆಸ್ತಿರುವಂತದ್ದು. ಏನು ಕ್ಷೇತ್ರದಲ್ಲಿ ಒಟ್ಟು 2202 ಮತಗಟ್ಟೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸಖಿಯರನ್ನ ಸೆಳೆಯೋದಕ್ಕೆ, ಮಹಿಳೆಯರನ್ನ ಸೆಳೆಯೋದಕ್ಕೆ, ಯುವ ಮತದಾರರನ್ನ ಸೆಳೆಯೋದಕ್ಕೆ ಯುವ ಬೂತ್ಗಳನ್ನ ಸ್ಥಾಪನೆ ಮಾಡಿದ್ರೆ, ಮತ್ತೆ ಮಹಿಳೆಯರನ್ನ ಸೆಳೆಯೋದಕ್ಕೆ ಉದ್ದೇಶವಾಗಿ ಕೂಡ ಪಿಂಕ್ ಬೂತ್ಗಳನ್ನ ಒಂದು ಸ್ಥಾಪನೆ ಮಾಡುವಂತ ವ್ಯವಸ್ಥೆನೂ ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಈಗ ನಾವು ನೋಡಬಹುದು, ಇದು ನಗರದಲ್ಲಿರುವಂತಹ ಒಂದು ಮತಗಟ್ಟೆ, ಸಾಂಪ್ರದಾಯಿಕ ಮತಗಟ್ಟೆ ಅಂತ ಹೇಳ್ಬೋದು. ಏನು ಎಲ್ಲರೂ ಕೂಡ ಜನರನ್ನ ಸೆಳೆಯುವ ಉದ್ದೇಶದಿಂದಾಗಿ ತಳಿರು ತೋರಣಗಳಿಂದ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಚಪ್ಪರವನ್ನ ಹಾಕಿ ಮತ್ತೆ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರವನ್ನಗೊಳಿಸಿರುವಂತದ್ದು. ಮತದಾರರು ಬಂದಂತಹ ಸಂದರ್ಭದಲ್ಲಿ ಆಕರ್ಷಣೆ ಆಗಿರಲಿ ಎಂಬ ಉದ್ದೇಶದಿಂದ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. 7 ಗಂಟೆಗೆ ಆರಂಭವಾಗುವಂತಹ ಒಂದು ಮತದಾನಕ್ಕೆ ಎಲ್ಲ ರೀತಿಯ ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಆರಂಭವಾಗುವಂತಹ ಸಮಯದಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡುಬರದಂತಹ ರೀತಿಯಲ್ಲೂ ಕೂಡ ಸಿಬ್ಬಂದಿಗಳು ಈಗಾಗಲೇ ಮತಗಟ್ಟೆಗಳನ್ನ ಓಪನ್ ಮಾಡಿಕೊಂಡು ಸಿಬ್ಬಂದಿಗಳು ಸಿದ್ಧತೆಗಳನ್ನ ಮಾಡ್ಕೊಡ್ತಾರೆ. ಬಂದಂತಹ ಮತದಾರರು ಬಂದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಅಂದ್ರೆ ಕೈಗೆ ಇಂಕ್ ಹಾಕ್ಸ್ಕೊಳ್ಳೋದ್ರ ಮೂಲಕ ಮತ್ತೆ ಮತದಾರರ ಒಂದು ಗುರುತಿನ ಚೀಟಿಯನ್ನ ತೋರಿಸಿ ಇಲ್ಲಿ ಮತದಾನ ಮಾಡುವಂತಹ ಪ್ರಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರತ್ಯೇಕವಾಗಿ ಅಂದ್ರೆ ಮತದಾನ ಮಾಡುವಂತಹ ಸಂದರ್ಭದಲ್ಲಿ, ಮತ ಹಾಕುವ ಸಂದರ್ಭದಲ್ಲಿ ಮತದಾರರು ಯಾರಿಗೂ ಕೂಡ ಕಾಣಿಸಿದಂತಹ ರೀತಿಯಲ್ಲಿ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮಿಷಿನ್ಗಳಲ್ಲಿ, ವಿವಿಪ್ಯಾಟ್ ಮಿಷಿನ್ಗಳಲ್ಲಿ ಯಾವುದೇ ರೀತಿಯ ದೋಷಗಳು ಉಂಟಾಗದಂತ ರೀತಿಯಲ್ಲಿ ಕೂಡ ಸಿಬ್ಬಂದಿಗಳು ಮುಂಜಾನೆಯಿಂದಲೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭವಾಗುತ್ತೆ. ಆರಂಭವಾಗುವುದರಲ್ಲಿ ಕೂಡ ಏನು ಮತದಾರರು ತಮ್ಮ ಹಕ್ಕನ್ನ
ಚಲಾಯಿಸೋದಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಜನರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಏನು ಹಲವಾರು ಕಡೆಗಳಿಂದ ಜನರು ಬರ್ತಾರೆ, ವಯಸ್ಕರು ಬರ್ತಾರೆ, ಮಕ್ಕಳು ಏನು ಬಂದಂತ ಸಂದರ್ಭದಲ್ಲೂ ಕೂಡ ವಯಸ್ಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರೀತಿ ಕೂಡ ಬಿಸಿಲ ತಾಪವೂ ಕೂಡ ಒಂದು ಏನು ಬಂದಂತ ಸಂದರ್ಭದಲ್ಲಿ ಬೀಳಬಾರದು ಎಂಬ ಉದ್ದೇಶದಿಂದ ಹೊರಗಡೆ ಒಂದು ಪೆಂಡಲ್ಗಳನ್ನ ಪೆಂಡಲ್ಗಳನ್ನ ಹಾಕೊಂಡು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಏನು ಬಂದ ಮತಗಳನ್ನ ಏನು ಚಲಾಯಿಸೋದಕ್ಕೆ ಬರ್ತಾರೆ, ಬಂದ ಸಂದರ್ಭದಲ್ಲೂ ಕೂಡ ಅವರ ಒಂದು ಅಂದ್ರೆ ಚೀಟಿಗಳನ್ನ ತಗೊಂಡು ಬರ್ತಾರೆ, ಅದರಿಗೂ ಕೂಡ ಆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಜನಗಳು ಬಂದಂತ ಸಂದರ್ಭದಲ್ಲಿ ಕೂಡ ಬಿಸಿಲ ತಾಪಕ್ಕೆ ಏನಾದರೂ ಕೂಡ ಅವರು ಆಯಾಸ ಉಂಟಾದ್ರೆ ಅವರಿಗೂ ಕೂಡ ಒಂದು ಪ್ರಥಮ ಚಿಕಿತ್ಸೆ ಕೊಡುವುದರ ಮೂಲಕವಾಗಿ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮುಂಜಾನೆಯಿಂದಲೇ ಕೂಡ ಈ ನಗರದಲ್ಲಿರುವಂತಹ ಎಲ್ಲಾ ಬೂತ್ಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಕಣ್ಗಾವಲಿನಲ್ಲಿ ಈ ಮತದಾನದ ಪ್ರಕ್ರಿಯೆ ಆರಂಭವಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈ ನಗರದಲ್ಲಿ ಒಂದು ಕ್ಷೇತ್ರದಲ್ಲಿರುವಂತಹ 2202 ಬೂತ್ಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಬಂದಂತ ಸಂದರ್ಭದಲ್ಲಿ ಕೂಡ ಜನರಿಗಾಗಿರ್ಬೋದು ಮತ್ತೆ ಮತಗಟ್ಟೆಗಳಲ್ಲಿರುವಂತಹ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತ ರೀತಿಯಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.